ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿರುವುದರಿಂದ ಕೂಡಲೇ ಕೌನ್ಸಿಲಿಂಗ್ ಸಭೆಯನ್ನು ಕರೆಯುವಂತೆ ಆಡಳಿತ ಅಧಿಕಾರಿಗಳಿಗೆ ಪುರಸಭೆ ಸದಸ್ಯರು ಮನವಿ ಮಾಡಿದ್ದಾರೆ. ಆಡಳಿತ ಅಧಿಕಾರಿಗಳು ಈಗ ನಮಗೆ ಯಾರು ಕೌನ್ಸಿಲ್ ಬಾಡಿ ಅವರು ಇರ್ತಾರೆ, ಹಾಗಾಗಿ ಇವರೆಲ್ಲರೂ ಕೂಡ ಕೌನ್ಸಿಲ್ ಸಭೆಯನ್ನು ಕರೆಯಲಿ ಅಂತ ಹೇಳಿದ್ದಾರೆ. ಪುರಸಭೆ ಮುಖ್ಯಾಧಿಕಾರಿಗಳ ಮೂಲಕ ಆಡಳಿತ ಅಧಿಕಾರಿಯಾಗಿರುವ ಸಕಲೇಶ್ಪುರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಮಾಡಿ ಮಾತನಾಡಿದ ಪುರಸಭೆ ಸದಸ್ಯರಾದ ಅಶೋಕ್ ಹಾಗೂ ಜವಲ್ ಮಾತನಾಡಿ, ಈಗಾಗಲೇ ಪುರಸಭೆ ಆಡಳಿತವನ್ನು ಕಾಂಗ್ರೆಸ್ ಪಕ್ಷ ನಡೆಸಿಕೊಂಡು ಬರುತ್ತಿದ್ದು, ಮೀಸಲಾತಿ ಹಿನ್ನೆಲೆಯಲ್ಲಿ ಅಧ್ಯಕ್ಷರ ಅವಧಿ ಮುಗಿದ ಸುಮಾರು 3 ತಿಂಗಳು ಕಳೆದು ಹೋಗಿದ್ದರೂ ಯಾವುದೇ ಕೌನ್ಸಿಲಿಂಗ್ ಸಭೆ ನಡೆಸಿಲ್ಲ. ನಮ್ಮ ವಾರ್ಡ್ಗಳ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಕುಂಠಿತವಾಗಿದ್ದು, ಈಗಾಗಲೇ ಡೆಂಗ್ಯೂ ಪ್ರಕರಣ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಜ್ವಲಂತ ಸಮಸ್ಯೆಗಳು ಹೆಚ್ಚಾಗಿ ಇರುವುದರಿಂದ ಶೀಘ್ರವೇ ಅವುಗಳನ್ನು ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿರುವುದು ಸದಸ್ಯರ ಕರ್ತವ್ಯವಾಗಿದ್ದು, ಹಾಗೂ 15ನೇ ಹಣಕಾಸಿನ ಯೋಜನೆಯಲ್ಲಿ ಮತ್ತು FFC ಯೋಜನೆಯಲ್ಲಿ ಸರ್ಕಾರದ ಅನುದಾನವು ಬಿಡುಗಡೆಯಾಗಿದ್ದು, ಎಲ್ಲ ಪುರಸಭೆಯ 23 ವಾರ್ಡ್ಗಳ ಸದಸ್ಯರು ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಬೇಕಾಗಿರುವುದರಿಂದ ವಾರ್ಡ್ಗಳ ಸದಸ್ಯರ ಕೌನ್ಸಿಲಿಂಗ್ ಸಭೆಯನ್ನು ತುರ್ತಾಗಿ ಕರೆಯುವಂತೆ ಸದಸ್ಯರು ಮುಖ್ಯಾಧಿಕಾರಿ ಸುಜಯ್ ಅವರಿಗೆ ಮನವಿ ಮಾಡಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಾಧಿಕಾರಿ ಸುಜಯ್, ಪುರಸಭೆಯಲ್ಲಿ ಈಗಾಗಲೇ ಆಡಳಿತಾಧಿಕಾರಿಗಳು ಅಧಿಕಾರದಲ್ಲಿದ್ದು ಯಾವುದೇ ಕೌನ್ಸಿಲಿಂಗ್ ಮಾಡಿ ಇಲ್ಲದೆ ಇರುವುದರಿಂದ ತೊಂದರೆಯಾಗಿದೆ ಎಂದು ಸದಸ್ಯರು ಮನವಿ ಮಾಡಿದ್ದಾರೆ. ಅದರಂತೆ ನಮ್ಮ ಉಪವಿಭಾಗಾಧಿಕಾರಿಗಳಿಗೆ ಇದರ ಮನವಿಯನ್ನು ತಿಳಿಸುವುದಲ್ಲದೆ ದಿನಾಂಕವನ್ನು ಅವರ ಬಳಿ ಚರ್ಚಿಸಿ ನಿಗದಿಪಡಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅಕ್ರಮ್, ಭರತ್, ಅಶೋಕ್, ಜಮೀಲ್, ತೌಫಿಕ್, ಸೌಮ್ಯ ಸುಬ್ರಹ್ಮಣ್ಯ, ಸಭಾ ಕೌನ್ಸಿಲರ್ ನಾಸೀರ್ ಇತರರು ಹಾಜರಿದ್ದರು. ಸಭೆಯನ್ನು ಕರೆಸಿ ನಿಮ್ಮ ಕುಂದುಕೊರತೆಗಳನ್ನು ನಾವು ನಿಭಾಯಿಸಿ ಕೊಡ್ತೇವೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ, ಮತ್ತು 15 ಫೈನಾನ್ಸ್ ಅನುದಾನದಲ್ಲಿ 1 ಕೋಟಿ ಚಿಲ್ಲರೆ ದುಡ್ಡು ಬಂದಿದೆ, ಅದನ್ನು ಎಲ್ಲರಿಗೂ ಸರಿಸಮಾನಾಗಿ ಹಂಚಿಕೊಡ್ತೇನೆ ಅಂತ ಹೇಳ್ಬಿಟ್ಟು ಸಹ ಹೇಳಿದ್ದಾರೆ. ಮತ್ತು ಇನ್ನೂ ಕೆಲವು ವಾರ್ಡ್ಗಳಲ್ಲಿ ತುಂಬಾ ತೊಂದರೆಗಳು ಜಾಸ್ತಿ ಆಗಿದೆ, ಅದನ್ನು ಬಗೆಹರಿಸ್ಕೊಡ್ಬೇಕು. ಕೆಲವು ದೊಡ್ಡ ವಾರ್ಡ್ಗಳಿದೆ, ಕೆಲವು ಸಣ್ಣ ವಾರ್ಡಿದೆ, ಕೆಲವು ಕೆಲಸ ಆಗಿದೆ, ಕೆಲವು ಕೆಲಸ ಆಗಿಲ್ಲ. ಇದನ್ನು ಚರ್ಚೆ ಮಾಡೋದಕ್ಕೆ ನಮಗೆ ಸಭೆನ ಕರೆಸ್ಕೊಡಿ. ನಾವು ಸಭೆಯಲ್ಲಿ ನಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಂಡು ನಾವು ಬಗೆಹರಿಸಬೇಕು ಅಂತೇಳಿ ಕೇಳ್ಕೊಂಡಾಗ ಅವ್ರು ಒಪ್ಕೊಂಡು ನಮಗೆ ಒಂದು ಒಳ್ಳೆಯ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಎಲ್ಲರ ಪರವಾಗಿ, ಎಲ್ಲ ಸದಸ್ಯರ ಪರವಾಗಿ ಅವರಿಗೆ